ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಓಂ ಸಹನಾವತು सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Release both the hands, please. And namaste everyone. Namaste, sir. Namaste, sir. Namaste. Namaste everyone. Namaste. Namaste. We shall start off. So, before we go in for meditation, what we are doing, ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾವು ಮಾತಾಡೋಣ. ಸೊ ವಿಲ್ ಡೂ 7 gates to heaven meditation. ಇವತ್ತು ವಿಲ್ ಪರ್ಫಾರ್ಮ್ 7 gates to heaven. ಸೊ ಬಿಫೋರ್ ದ್ಯಾಟ್, ಓಕೆ, ಅಂತಿಮ ಸಮಯದ 8 ಪೇಪರ್. ಸೊ ಅಂತಿಮ ಸಮಯದಲ್ಲಿ ಆಲ್ ಹ್ಯಾವ್ ಟು ಫೇಸ್ 8 papers. So how to face it and how to win it, ಅದರ ಬಗ್ಗೆ ಚರ್ಚೆ ಮಾಡೋಣ. And we'll discuss about it. So all are ready with pen and paper? ಸೊ ಅಂತಿಮ ಸಮಯದ ಬಗ್ಗೆ 8 ಪೇಪರ್ ಯಾವ್ಯಾವುದು ಬರುತ್ತೆ and how to face them. So first paper, ಮಾಯೆಯಿಂದ ಬರುವಂತ ಪೇಪರ್. ಮಾಯೆಯಿಂದ ಬರುವಂತ ಪೇಪರ್ ಅಂದ್ರೆ 5 ವಿಕಾರಗಳ ಪೇಪರ್. 5 ವಿಕಾರ ಏನಿದೆ ನಮ್ಮಲ್ಲಿ, 5 ವಿಕಾರ ಅಂತಿಮ ಸಮಯದಲ್ಲಿ ನಮ್ಮ ವೀಕ್ನೆಸ್ ಏನಿದೆ ಅದು ನಮ್ಮ ಎದುರುಗಡೆ ಬರುತ್ತೆ ಅಥವಾ ಎದ್ದು ಕಾಣುತ್ತೆ. ಸೊ ವಿ ಹ್ಯಾವ್ ಟು ಫೇಸ್ ದ್ಯಾಟ್ ಪೇಪರ್. 5 ವಿಕಾರಗಳ ಪೇಪರ್ ಅಥವಾ ಮಾಯೆಯ ಪೇಪರ್ ಮೊದಲನೇದು. ಎರಡನೇದು ಪ್ರಕೃತಿಯಿಂದ ಬರ್ತಕ್ಕಂಥ ಪೇಪರ್. ಪ್ರಕೃತಿ ಅಂದ್ರೆ 5 ತತ್ವ. 5 ತತ್ವ ಯಾವುದೇ ರೀತಿಯಲ್ಲಿ ಎಕ್ಸ್ಟರ್ನಲ್ ಪೇಪರ್ ಆಗಿ ಬರ್ಬೋದು ಅಥವಾ ಇಂಟರ್ನಲ್ ಪೇಪರ್ ಆಗಿಯೂ ಸಹ ಬರ್ಬೋದು. ಸೊ ಎಕ್ಸ್ಟರ್ನಲ್ ಪೇಪರ್ ಅಂದ್ರೆ ಗೊತ್ತಿದೆ ಪ್ರಕೃತಿಯಿಂದ ಏನು ಅಂತ. ಸೊ ಇಂಟರ್ನಲ್ ಪೇಪರ್ ಅಂದ್ರೆ ಏನಿರ್ಬೋದು? ಇಂಟರ್ನಲ್ ಪೇಪರ್ ಅಂದ್ರೆ ಶರೀರದ ಪ್ರಾಬ್ಲಮ್ಸ್. ಸೊ ಶರೀರದ ತೊಂದರೆಗಳು, ಶರೀರಕ್ಕೆ ಆಗುವಂತಹ ಎನಿಥಿಂಗ್, ಡಿಸಾರ್ಡರ್ಸ್ ಆರ್ ಎನಿಥಿಂಗ್. ಸೊ ಇದು ಎರಡನೇ ಪೇಪರ್. ಮೂರನೇದು ಪ್ರಕೃತಿಯ ಸಾಧನೆಗಳಿಂದ, ಅಂದ್ರೆ ಸಾಧನೆಗಳ ಉಪಲಬ್ಧ ಆಗದೇ ಇರುವುದರಿಂದ, ಪ್ರಕೃತಿಯ ಸಾಧನೆಗಳು ಉಪಲಬ್ಧ ಆಗದೇ ಇರುವುದರಿಂದ ಬರುವಂತ ಪೇಪರ್. ಸೊ ಯಾವ್ದಿರ್ಬೋದು? ಅನ್ನ ಇರ್ಬೋದು, ನೀರಿರ್ಬೋದು, ಊಟ ತಿಂಡಿ, ಮೊಬೈಲು, ಎಲೆಕ್ಟ್ರಿಕ್ ಫೋನು ಅಥವಾ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್ ಎಲ್ಲ ಫೇಲ್ ಆಗ್ಬೋದು. ಸೊ ಇವೆಲ್ಲ ಪ್ರಕೃತಿಯ ಸಾಧನೆ ಸಿಗದೇ ಇರುವುದು. So that is another paper. Okay. Next, ಈ ಲೌಕಿಕವಾದ ಸಂಬಂಧಿಗಳ ಪೇಪರ್. ಲೌಕಿಕ ಸಂಬಂಧಿಗಳು ಬಹಳಷ್ಟು ಇದಾರಲ್ಲ.
ಎಲ್ಲರಿಗೂ. ಸೊ ಅವರ ಮೂಲಕ ಬರ್ತಕ್ಕಂಥ ಪೇಪರ್. ಸೊ ದೀಸ್ ಆರ್ ದ 8 papers which we are discussing at the time of leaving the body. So next paper is ಬ್ರಾಹ್ಮಣ ಜನಗಳ ಅಂದ್ರೆ ಬ್ರಾಹ್ಮಣ ಆತ್ಮಗಳ ಅಂದ್ರೆ ನಮ್ಮ ಪರಿವಾರದ ಆತ್ಮಗಳ ಸಂಸ್ಕಾರಗಳು. ಪರಿವಾರದ ಆತ್ಮಗಳ ಸಂಸ್ಕಾರ. ಸೊ ನಾವು ಯಾರಿಗಾದ್ರೂ ತುಂಬಾನೇ ಹಚ್ಚಿಸ್ಕೊಂಡಿದ್ರೆ ಅಥವಾ ಹಚ್ಕೊಂಡಿದ್ರೆ ಅವರಿಂದ ಪೇಪರ್ ಬರೋ ಸಾಧ್ಯತೆ ಇದೆ. ಯಾರಿಗೆ ನಾವು ತುಂಬಾ ಡಿಸ್ಲೈಕ್ ಮಾಡ್ತೀವಿ ಅವರಿಂದ ಪೇಪರ್ ಬರೋ ಸಾಧ್ಯತೆ ಇರುತ್ತೆ. ಸೊ ಯಾವುದೇ ಪ್ರಕಾರದ ಪೇಪರ್ ಬರಲಿಕ್ಕೆ ಸಾಧ್ಯ ಇದೆ. ಶರೀರದ ಕರ್ಮ ಭೋಗ, ಮಾಡಿರ್ತಕ್ಕಂಥ ಕರ್ಮಗಳು ಶರೀರದ ಪ್ರಾಬ್ಲಮ್ಸ್ ಆಗಿ ಅಥವಾ ಶಾರೀರಿಕ ಏನಾದರೂ ತೊಂದರೆಗಳಾಗಿ ಬರುವಂತ ಪೇಪರ್. ನೆಕ್ಸ್ಟ್ ಎಸ್ ಈ ವಿಕಾರಿ ದೃಷ್ಟಿಯ ಪೇಪರ್ ಅಂದ್ರೆ ಕೆಟ್ಟ ದೃಷ್ಟಿಗಳ ಪೇಪರ್ ಎಂಡಲ್ಲಿ ಬರುವ ಸಾಧ್ಯತೆ ಇದೆ. ಸೊ ಇನ್ನೊಂದು ಪೇಪರ್ ಇದೆ ವಿಚ್ ವಿಲ್ ಹ್ಯಾಪನ್ ಇನ್ ಕೇಸ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್ ಅಂಡ್ ಅಥವಾ ಯಾವುದಾದ್ರೂ ದೊಡ್ಡದಾದ ಹೋಲ್ಸೇಲ್ ಅನಾಹುತ ಆಗಿದ್ರಿಂದ ಆಗುವಂತ ಪೇಪರ್, ದಟ್ ಈಸ್ ಎವಿಲ್ ಸೋಲ್ಸ್, ಈವಿಲ್ ಸೋಲ್ಸ್ ಗಳ ಪೇಪರ್. ಸೊ ಬಿಕಾಸ್ ದೀಸ್ ಈವಿಲ್ ಸೋಲ್ಸ್ ವಿಲ್ ಆಲ್ಸೋ ಬಿ ಸರ್ಚಿಂಗ್ ಫಾರ್ ಬಾಡಿ, ಸೊ ಅದರ ಪೇಪರು ಬರೋ ಸಾಧ್ಯತೆಗಳಿದೆ. ಸೊ ಡು ಯು ವಾಂಟ್ ಮಿ ಟು ರಿಪೀಟ್ ದ 8 papers ಪ್ಲೀಸ್? ಎಲ್ಲರಿಗೂ ಗೊತ್ತಾಯ್ತಾ 8 ಪೇಪರ್ ಯಾವ? Please repeat, sir. Sir, please Please, repeat, sir. ಸೊ 8 papers ಯಾವ್ಯಾವ ಅಂತ ಗೊತ್ತಾಯ್ತಲ್ಲ ನಿಮಗೆ. ಸೊ ಅಟ್ ದ ಎಂಡ್ ಹೇಳಿ ಸರ್. ಎಂಟ್ ಮೂಮೆಂಟ್ ಅಲ್ಲಿ ಶರೀರ ಬಿಡುವ ಮುನ್ನ 8 ಪೇಪರ್ಗಳು ನಮಗೆ ಬಾಧಕವಾಗಿರುತ್ತೆ. ಸೊ ದೋಸ್ 8 ಅದಕ್ಕೆ ಅಂತಿಮ ಸಮಯದ ಪೇಪರ್ ಅಂತ ಕರಿತೀವಿ ನಾವು. ಸೊ ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಅಬೌಟ್ ದೀಸ್ 8 papers. ಆ 8 ಪೇಪರ್ಗಳು ಯಾವ್ಯಾವುದು ಅಂದ್ರೆ ಮೊದಲನೇದು ಮಾಯೆಯ ಪೇಪರ್, ಮಾಯೆಯಿಂದ ಬರ್ತಕ್ಕಂಥ ಪೇಪರ್. ಸೊ ಮಾಯೆಯಿಂದ ಬರ್ತಕ್ಕಂಥ ಪೇಪರ್ ಅಂದ್ರೆ 5 ವಿಕಾರಗಳ ಪೇಪರ್. ಅದೇ ಯಾವುದೇ ರೂಪದಲ್ಲಿ ಬರ್ಬೋದು 5 ವಿಕಾರಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಕೃತಿಯ ಪೇಪರ್, 5 ತತ್ವಗಳು 5 ತತ್ವಗಳ ಪೇಪರ್ ಎರಡನೇದು. ಮೂರನೇದು ಪ್ರಕೃತಿಯ ಸಾಧನೆ ಉಪಲಬ್ಧ ಆಗದೇ ಇರೋದ್ರಿಂದ ಪೇಪರ್. ಓಕೆ, ಪ್ರಕೃತಿಯ ಸಾಧನೆ ಉಪಲಬ್ಧ ಆಗದೇ ಇರುವಂತ ಪೇಪರ್. ಓಕೆ, ಯಾವ್ಯಾವುದು ಪ್ರಕೃತಿಯ ಸಾಧನೆ ಅಂದ್ರೆ ಊಟ, ತಿಂಡಿ, ನೀರು, ಮೊಬೈಲು, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ಸ್. ಸೊ ಈ ತರ ಮೂರನೇದು. ನಾಲ್ಕನೇದು ಲೌಕಿಕ ಸಂಬಂಧಿ ಅವರಿಂದ ಬರ್ತಕ್ಕಂಥ ಪೇಪರ್, ಲೌಕಿಕ ಸಂಬಂಧಿಗಳ ಪೇಪರ್. ಆಮೇಲೆ ಬ್ರಾಹ್ಮಣ ಆತ್ಮಗಳ ಪೇಪರ್ ಅಂದ್ರೆ ನಮ್ಮ ಪರಿವಾರದಿಂದ ಬರ್ತಕ್ಕಂಥ ಪೇಪರ್. ಲೌಕಿಕ ಸಂಬಂಧಿಗಳ ಪೇಪರ್ ಅಂದ್ರೆ ಗೊತ್ತಾಯ್ತಲ್ಲ, ಸಟಲ್ ಅಕೌಂಟ್ಸ್. ನಾವು ಏನೇನು ಅಕೌಂಟ್ಗಳನ್ನ ಮಾಡಿರ್ತೀವಿ ಯಾರ್ಯಾರ ಜೊತೆಗೆ, ಅವರಿಂದ ಬರ್ತಕ್ಕಂಥ ಪೇಪರ್ ಯಾವುದೇ ತರದಲ್ಲಿ ಬರ್ಬೋದು. ಸೊ ಬ್ರಾಹ್ಮಣ ಆತ್ಮಗಳ ಪೇಪರ್ ಅಂದ್ರೆ ಬ್ರಾಹ್ಮಣ ಪರಿವಾರದ ಈ ಸಂಸ್ಕಾರಗಳು ಆ ಸಮಯದಲ್ಲಿ ಎದ್ದು ಕಾಣುತ್ತೆ ನಮಗೆ. ಅವರಿಂದ ಬರ್ತಕ್ಕಂಥ ಎನಿಮಿಟಿ ಇರ್ಬೋದು ಅಥವಾ ಯಾವುದೇ ತರಹದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು. ನೆಕ್ಸ್ಟ್ ಶರೀರದ ಕರ್ಮಭೋಗ, ದೇಹದ ಪ್ರಾಬ್ಲಮ್ಸ್. ನೆಕ್ಸ್ಟ್ ವಿಕಾರಿ ದೃಷ್ಟಿಯಿಂದ ಬರ್ತಕ್ಕಂಥ ಪೇಪರ್, ಈ ವಿಕಾರದ ದೃಷ್ಟಿಯಿಂದ ಬರ್ತಕ್ಕಂಥ ಪೇಪರ್. ಎಂಟನೇದು, ದಿಸ್ ಇಸ್ ಇನ್ ಕೇಸ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್ ಆರ್ ಇನ್ ಕೇಸ್ ಆಫ್ ಬಲ್ಕ್ ಆಕ್ಸಿಡೆಂಟ್ಸ್ ಅಂತೀವಲ್ವಾ, ಅಂತ ಟೈಮಲ್ಲಿ ಆಗುವಂತ ಪೇಪರ್. ಸೊ ಇವಿಲ್ ಸೋಲ್ಸ್ ಇಂದ ಪೇಪರ್ ಬರೋದು. ಓಕೆ, ಸೊ ದಿಸ್ ಒನ್. ನಾವು ಹೌ ಟು ವಿನ್ ದಿಸ್
ಹೌ ಟು ವಿನ್ ದೆಮ್, ಹೇಗೆ ವಿನ್ ಮಾಡೋದು? ಸೊ ಡು ಯು ವಾಂಟ್ ದ ಮೆಥಡ್ ಆಫ್ ವಿನ್ನಿಂಗ್ ದೆಮ್? ಸೊ Yes, sir. ಅಥವಾ ಯು ವಾಂಟ್ ಟು ಸಕಮ್? ಎಸ್, ವಿ ಆಲ್ ಹ್ಯಾವ್ ಟು ಸಕಮ್ ಟು ಡೆತ್ ಒನ್ ಡೇ ಆರ್ ದಿ ಅದರ್, ಬಟ್ ಹೌ ಟು ವಿನ್ ಇಟ್? ಇದು ವಿನ್ ಮಾಡುವಂಥದ್ದು ಇಟ್ ಈಸ್ ಲಾಂಗ್ ಡ್ರಾನ್ ಪ್ರಾಕ್ಟೀಸ್. ಒನ್ ಡೇ ಪ್ರಾಕ್ಟೀಸ್ ಮಾಡಿ ಓಕೆ ಐ ಕ್ಯಾನ್ ವಿನ್ ಅಂತ ಇಟ್ ಈಸ್ ನಾಟ್ ಈಸಿ ಟು ವಿನ್ ಇಟ್. ಯಾವ್ಯಾವುದು ಮೆಥಡ್ಸ್? ಐ ವಿಲ್ ಜಸ್ಟ್ ಗಿವ್ ಯು ದೋಸ್ ಮೆಥಡ್ಸ್. ದೇರ್ ಆರ್ ಸಮ್ ಮೆಥಡ್ಸ್ ಫಾರ್ ಅಸ್ ಟು ವಿನ್. ಸೊ ಯಾವ್ಯಾವುದು ಅಂತ ವಿಲ್ ಸಿ. ಸೊ ಫಸ್ಟ್ ಒನ್, ಸ್ವಸ್ಥಿತಿಯಲ್ಲಿ ಇರುವುದು. ನನ್ನ ನಿಜವಾದ ಸ್ಥಿತಿ ಏನು? ಆ ಸ್ಥಿತಿಯಲ್ಲಿ ನಾನು ಸ್ಥಿತವನ್ನಾಗುವುದು. ಸ್ವಸ್ಥಿತಿಯಲ್ಲಿ ಸ್ಥಿತವಾಗುವುದು, ಸ್ವಸ್ವರೂಪದಲ್ಲಿ ಸ್ಥಿತವಾಗುವುದು. ಆದಿ ಮತ್ತೆ ಅನಾದಿ ಸಂಸ್ಕಾರಗಳಲ್ಲಿ ನಾನು ಇರುವುದು. ಅಶರೀರಿಯಾಗಿ ಇರುವುದು. ಸೊ ದೀಸ್ ಆರ್ ದ ಒಂದೇ ಪಾಯಿಂಟ್. ಪಾಯಿಂಟ್ ನಂಬರ್ ಒನ್, ನನ್ನ ಸ್ವಸ್ಥಿತಿಯಲ್ಲಿ ಇರುವುದು ಅಥವಾ ಸ್ವಸ್ವರೂಪದಲ್ಲಿ ಇರುವುದು. ಸ್ವಸ್ಥಿತಿ ಯಾವುದು ನಂದು? ಸ್ವಸ್ಥಿತಿ ಯಾವುದು? ಶಾಂತಿ, ಪವಿತ್ರ. ಓಕೆ, ವೆರಿ ಗುಡ್. ಸ್ವಸ್ವರೂಪ, ಸ್ವರೂಪ ಮೀನ್ಸ್ ಆ ಸ್ವರೂಪದಲ್ಲಿ ಇರುವುದು. ಸ್ಥಿತಿಯಲ್ಲಿ, ಸ್ವರೂಪದಲ್ಲಿ. ಯು ಹ್ಯಾವ್ ಟು ಬಿ ಇನ್ ದಟ್ ಸ್ಥಿತಿ. ಮಂತ್ರ ಹೇಳ್ಕೊಂಡಿರೋದಲ್ಲ, ಆ ಸ್ಥಿತಿಯಲ್ಲಿ ನಾವು ಇರುವುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಥಿತಿಯಲ್ಲಿ ಸ್ಥಿತರಾಗಿರುವುದೇ ಇಂಪಾರ್ಟೆಂಟ್. ಇಟ್ ಈಸ್ ಯಾವ ಸ್ಥಿತಿಯಲ್ಲಿ ಅಂದ್ರೆ ನನ್ನ ಸ್ವರೂಪದ ಸ್ಥಿತಿಯಲ್ಲಿ, ಸ್ವರೂಪದಲ್ಲಿರುವುದು ಅಥವಾ ಸ್ವಸ್ಥಿತಿಯಲ್ಲಿರುವುದು. ಆಮೇಲೆ ಆದಿ ಸಂಸ್ಕಾರಗಳು, ಅನಾದಿ ಸಂಸ್ಕಾರಗಳಲ್ಲಿ ಇರುವುದು. ಆದಿ ಸಂಸ್ಕಾರ, ಅನಾದಿ ಸಂಸ್ಕಾರ ಎಲ್ಲರಿಗೂ ಗೊತ್ತಿದೆ. ಸೊ ಆದಿ ಸಂಸ್ಕಾರ ಮತ್ತೆ ಅನಾದಿ ಸಂಸ್ಕಾರ. ಅನಾದಿ ಸಂಸ್ಕಾರ ಅಂದ್ರೆ ಪೀಸ್, ಪ್ಯೂರಿಟಿ, ಪವರ್, ಲವ್, ಹ್ಯಾಪಿನೆಸ್, ಬ್ಲಿಸ್ ಅಂಡ್ ನಾಲೆಡ್ಜ್. ಆದಿ ಸಂಸ್ಕಾರ ಅಂದ್ರೆ ಸದ್ಗುಣ ಸಂಪನ್ನ, 16 ಕಲೆಯ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಡಬಲ್ ಅಹಿಂಸಕ ಮತ್ತೆ ಮರ್ಯಾದಾ ಪುರುಷೋತ್ತಮ. ಸೊ ಈ ಸಂಸ್ಕಾರಗಳಲ್ಲಿ ನಾನು ಸ್ಥಿತನಾಗಿರುವುದು. ಇದು ಮೊದಲನೇದು. ಎರಡನೇದು ಯೋಗಯುಕ್ತವಾಗಿರುವುದು. ಯಾರ ಜೊತೆ ಯೋಗಯುಕ್ತವಾಗಿರುವುದು? ಭಗವಂತನ ಜೊತೆ ಯೋಗಯುಕ್ತವಾಗಿರುವುದು ಅಂದ್ರೆ ಭಗವಂತನ ಜೊತೆ ಯೋಗಯುಕ್ತವಾಗಿರುವುದು. ನೆನ್ಪಿಟ್ಕೊಳ್ಳಿ. ಯೋಗಯುಕ್ತ ಅಂದ ತಕ್ಷಣ ಯಾರ್ದಾರ ಜೊತೆ ಮಾತಾಡೋದು ಅಥವಾ ಇದು ಅಲ್ಲ. ಪರಮಾತ್ಮನ ಜೊತೆ ಯೋಗಯುಕ್ತವಾಗಿ ಪರಮಾತ್ಮನ ನೆನೆಯುತ್ತಾ ಇರುವುದು. ಆತನ ಪರಮಾತ್ಮನ ನೆನಪಿನಲ್ಲಿ, ಆತ್ಮಿಕ ಸ್ಥಿತಿಯಲ್ಲಿ ಇರುವುದು. ಸೊ ಅದೇ ಸ್ಥಿತಿಯಲ್ಲಿ ಎಲ್ಲರಿಗೂ ಸಹ ಸಕಾರಾತ್ಮಕ ಪಾಸಿಟಿವ್ ವೈಬ್ರೇಷನ್ಸ್ ಗಳನ್ನ ಕೊಡುವುದು. ಎಲ್ಲರಿಗೂ ಪಾಸಿಟಿವ್ ವೈಬ್ರೇಷನ್ಸ್ ಕೊಡುವುದು. ಸೊ ಇಂಪಾರ್ಟೆಂಟ್ ಇಲ್ಲಿ ಇರೋದು ಅಂದ್ರೆ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, ಅಷ್ಟಶಕ್ತಿಗಳನ್ನ ಎಮರ್ಜ್ ಮಾಡೋದು ಅಂತ ಇದೆ. ಸೊ ಹೌ ಟು ಎಮರ್ಜ್ ದಸ್ 8 ಶಕ್ತೀಸ್. 8 ಶಕ್ತಿ ಎಮರ್ಜ್ ಮಾಡುವುದು. ಸೊ ಆಲ್ ದ 8 powers, ಆಲ್ ಆಫ್ ಯು ನೋ. ಸೊ ಆ 8 ಶಕ್ತಿಯನ್ನ ಎಮರ್ಜ್ ಮಾಡಿಕೊಂಡು ಇರುವುದು. ಸೊ ದಟ್ ಈಸ್ ಅನದರ್ ವೇ. ನೆಕ್ಸ್ಟ್, ಸೆಟ್ಲಿಂಗ್ ಆಲ್ ದ ಅಕೌಂಟ್ಸ್ ವಿತ್ ಎವ್ರಿ ಒನ್, ಬ್ಲೆಸ್ಸಿಂಗ್ ಎವ್ರಿ ಒನ್. ಕ್ಷಮೆ ಕೋರುವುದು, ಸರ್ವ ಸಂಬಂಧ ಪರಮಾತ್ಮನ ಜೊತೆ ಇರುವುದು. ಪರಮಾತ್ಮ ಅಲ್ಲದೆ ನನ್ನ ಸಂಸಾರ ಇನ್ಯಾರೂ ಅಲ್ಲ, ಆ ಸ್ಥಿತಿಯಲ್ಲಿ ಇರುವುದು. ಪರಮಾತ್ಮ ಅಲ್ಲದೆ ನನ್ನ ಸ್ಥಿತಿ ಅಥವಾ ನನ್ನವರು ಇನ್ಯಾರು ಇಲ್ಲ, ಅಂತಹ ಸ್ಥಿತಿಯಲ್ಲಿರುವುದು. ಆದ್ರೆ ಇಂಥ ಟೈಮಲ್ಲಿ ಏನು ಯೋಚನೆ ಬರುತ್ತೆ? ಸಾಮಾನ್ಯವಾಗಿ ಹೆಂಡತಿ, ಮಕ್ಕಳು, ಪ್ರಾಪರ್ಟಿ, ಹಣ, ಅದೇ ನೆನಪಿಗೆ ಬರುವುದು. ಅದು ನೆನಪಿಗೆ ಬರಬಾರ್ದು. ಕೇವಲ ಎಲ್ಲ ಸಂಬಂಧ ಪರಮಾತ್ಮನ ಜೊತೆ ಇಡುವುದು. ನೆಕ್ಸ್ಟ್, 5ನೇದು, ಎಲ್ಲರಿಗೂ ಅಥವಾ ಎಲ್ಲರ ಪ್ರತಿ ಶುಭ ಕಾಮನೆ, ಶುಭ ಭಾವನೆ. ಎಲ್ಲರ ಪ್ರತಿ ಶುಭ ಕಾಮನೆ, ಶುಭ ಭಾವನೆ ಇರುವುದು.
ನೆಕ್ಸ್ಟ್ ಅಂತಮತಿ ಸೋಗತಿ ಅಂದ್ರೆ ಅಂತಿಮ ಸ್ಥಿತಿಯಲ್ಲಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಯಾರೇನು ಯೋಚನೆ ಮಾಡ್ತಾ ಇದ್ದಾರೆ ಅದೇ ಸ್ಥಿತಿಯಲ್ಲಿ ದೇಹವನ್ನ ತ್ಯಾಗ ಮಾಡ್ತಾರೆ. ಸೊ ಅಂತಮತಿ ಸೋಗತಿ. ಸೊ ಅಂತಿಮ ಸ್ಥಿತಿಯಲ್ಲಿ ಏನಿರುತ್ತೆ ನಮ್ಮ ಯೋಚನೆ. ಇಲ್ಲಿ ಆಶೀರ್ವಾದದ ಶಕ್ತಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ನಮಗೆ ಆಶೀರ್ವಾದಗಳು ಸಿಗತ್ತೆ. ಈ ಆಶೀರ್ವಾದಗಳ ಶಕ್ತಿ ಇಲ್ಲಿ ಉಪಯೋಗ ಆಗತ್ತೆ. ಎಂಡಲ್ಲಿ ಆಶೀರ್ವಾದ ಜಮಾ ಮಾಡ್ಕೊಂಡಿದ್ದೀರಾ ಎಲ್ಲರೂ? ಮಾಡ್ತಾ ಇದೀವಿ. ಮಾಡ್ತಾ ಇದ್ದೀರಾ? ವೆರಿ ಗುಡ್. ಓಕೆ, ಬ್ಯಾಲೆನ್ಸ್ ಎಷ್ಟಿದೆ ಚೆಕ್ ಮಾಡ್ಕೊಳ್ತಾ ಇದ್ದೀರಾ? ಸಮ್ ಸೌಂಡ್ ಇಸ್ ಕಮಿಂಗ್. ಓಕೆ ಓಕೆ, ಸೊ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಆಮೇಲೆ ಅಂತಿಮ ಸ್ಥಿತಿಯಲ್ಲಿ ಅಂತಿಮ ಟೈಮಲ್ಲಿ ಪವಿತ್ರತೆಯ ಬಲ ಬಹಳ ಇಂಪಾರ್ಟೆಂಟ್. ಪವಿತ್ರತೆಯ ಬಲ ಪರಮಾತ್ಮನ ಜೊತೆ ಕಂಬೈನ್ಡ್ ಆಗಿ ಇರುವುದು. ಪರಮಾತ್ಮನ ಜೊತೆ ಕಂಬೈನ್ಡ್ ಆಗಿ ಇರುವುದು, ಪರಮಾತ್ಮನ ನೆನಪಿನಲ್ಲಿರುವುದು. ಸೊ ಪವಿತ್ರತೆಯ ಬಲ ಬಹಳ ಇಂಪಾರ್ಟೆಂಟ್. ಸೊ ಶಿವಶಕ್ತಿಯ ಕಂಬೈನ್ಡ್ ಸ್ವರೂಪ 8ನೇದು. ಸೊ ಆಲ್ ದ 8 ಬರ್ಕೊಂಡ್ರಾ ಎಲ್ಲರೂ? ಸೊ ಆಲ್ ದ 8 ಬರ್ಕೊಂಡ್ರಾ ಎಲ್ಲರೂ? ಇಫ್ ಯು ಆರ್ ರೈಟಿಂಗ್, Yes, sir. I think Kavitaka is not logged in today. Okay. Sir, can you please repeat, sir? Okay, I'll repeat. ಮೊದಲನೇದು ಸ್ವಸ್ಥಿತಿಯಲ್ಲಿ ಸ್ವಸ್ವರೂಪದಲ್ಲಿ ಆದಿ ಅನಾದಿ ಸಂಸ್ಕಾರಗಳೇ ಸ್ಥಿತವಾಗಿರುವುದು. ಸ್ವಸ್ಥಿತಿಯಲ್ಲಿ ಸ್ವಸ್ವರೂಪದಲ್ಲಿ ಆದಿ ಅಥವಾ ಅನಾದಿ ಸಂಸ್ಕಾರದ ಸ್ಥಿತಿಯಲ್ಲಿರುವುದು. ಓಕೆ, ಎರಡನೇದು ಯೋಗಯುಕ್ತವಾಗಿರುವುದು, ಅಂದ್ರೆ ಪರಮಾತ್ಮನ ನೆನಪಿನಲ್ಲಿ ಇರುವುದು. ಮೂರನೇದು ಅಷ್ಟಶಕ್ತಿಗಳನ್ನ ಎಮರ್ಜ್ ಮಾಡ್ಕೊಳ್ಳೋದು. ನಿಮ್ಮ ಹತ್ರ ಅಷ್ಟಶಕ್ತಿಗಳಿದೆಯಲ್ಲ, ಆ ಟೈಮಲ್ಲಿ ಅಷ್ಟಶಕ್ತಿಯನ್ನ ಎಮರ್ಜ್ ಮಾಡ್ಕೊಳ್ಳೋದು. ಅಷ್ಟಶಕ್ತಿಯನ್ನ ಎಮರ್ಜ್ ಮಾಡಿಕೊಳ್ಳುವುದು. ಓಕೆ, ನಾಲ್ಕನೇದು ಎಲ್ಲ ಅಕೌಂಟ್ಸ್ಗಳನ್ನ ಸೆಟಲ್ ಮಾಡೋದು, ಆಶೀರ್ವಾದಗಳನ್ನ ಪಡೆಯುವುದು. ಕ್ಷಮಾಯಾಚನೆ, ಸರ್ವ ಸಂಬಂಧ ಪರಮಾತ್ಮನ ಜೊತೆ ಇಡುವುದು. ಇದು ನಾಲ್ಕನೇದು. ಐದನೇದು ಎಲ್ಲರ ಪ್ರತಿ ಶುಭಕಾಮನೆ, ಶುಭ ಭಾವನೆ, ಶುಭ ಚಿಂತನೆಗಳನ್ನ ಇಡುವುದು. ಆರನೇದು ಅಂತಮತಿ ಸೋಗತಿ. ಸೊ ಅಂತಮತಿ ಸೋಗತಿ ಮೀನ್ಸ್ ಎಂಡಲ್ಲಿ ನೀವು ಏನ್ ಯೋಚನೆ ಮಾಡ್ತೀರಾ ಅದೇ ಸ್ಥಿತಿಯಲ್ಲಿ ನಾವು ಶರೀರವನ್ನ ಬಿಡ್ತೀವಿ. ಸೊ ಅಂತಮತಿ ಸೋಗತಿ, ನನ್ನ ಅಂತಿಮ ಮತಿ ಏನಿದೆ, ನನ್ನ ಮನಸ್ಸಿನಲ್ಲಿ ಏನಿದೆ, ಮನಸ್ಸಿನ ಸಂಕಲ್ಪ ಏನಿದೆ, ಓಕೆ, ದಟ್ ವಿಲ್ ಕ್ಯಾರಿ ಮೀ ಫಾರ್ವರ್ಡ್. ಕ್ಷಮಾಯಾಚನೆ ಮಾಡುವುದು, ಆಶೀರ್ವಾದದ ಬಲ ಇಲ್ಲಿ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ಏಳನೇದು ಪವಿತ್ರತೆಯ ಬಲ. ನೀವು ಎಷ್ಟು ಪವಿತ್ರರಾಗಿದ್ರಿ ಅನ್ನುವಂಥ ಬಲ. ಓಕೆ, ಪವಿತ್ರತೆಯ ಪ್ರಾಕ್ಟೀಸ್ ಬೇಕು. ಕಂಬೈನ್ಡ್ ಸ್ವರೂಪ ಪರಮಾತ್ಮನ ಜೊತೆ ಇರಬೇಕು. ಅಂಡ್ ನೆಕ್ಸ್ಟ್ ನಾನು ಆತ್ಮನಾಗಿದ್ದೀನಿ, ನನ್ನ ಪುಣ್ಯ ಕರ್ಮದ ಬಲ ಶಿವ ಪರಮಾತ್ಮನ ಜೊತೆ ಕಂಬೈನ್ಡ್ ಆದಂತ ಸ್ವರೂಪ. ಓಕೆ, ಸೊ ದೀಸ್ ಆರ್ ದ 8 ways of winning the 8 papers. ಸೊ ಎಲ್ಲರಿಗೂ ಗೊತ್ತಾಯ್ತಾ? ಇಂಟೆಲೆಕ್ಟ್ ಶುದ್ಧ ಮತ್ತೆ ಕ್ಲೀನ್ ಇರಬೇಕು ಆ ಟೈಮಲ್ಲಿ. Yes, sir. ಆ ಟೈಮಲ್ಲಿ ಅಣ್ಣ 8th one ರಿಪೀಟ್ ಮಾಡಿ. 8th one
ಮನಸ್ಸು ಮತ್ತೆ ಅಂದ್ರೆ ಇಂಟೆಲೆಕ್ಟ್ ಶುದ್ಧವಾಗಿರ್ಬೇಕು, ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ಬೇಕು. ನಾನು ಆತ್ಮನಾಗಿದ್ದೀನಿ ಅನ್ನೋ ಒಂದು ಸ್ಥಿತಿಯಲ್ಲಿ ಇರಬೇಕು. ಪುಣ್ಯ ಕರ್ಮಗಳು ಆ ಟೈಮಲ್ಲಿ ಎಷ್ಟನ್ನ ಗಳಿಸ್ಕೊಂಡಿದ್ದೀನಿ ಆ ಪುಣ್ಯ ಕರ್ಮಗಳು ಲೆಕ್ಕಕ್ಕೆ ಅಲ್ಲಿ ಬರುತ್ತೆ. ಶಿವ ಪರಮಾತ್ಮನ್ ಜೊತೆ ಕಂಬೈಂಡ್ ಆಗಿರೋದು, ಇನ್ಯಾರ ನೆನಪು ಬರಬಾರ್ದು. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಇನ್ಯಾರ ನೆನಪು ಬರಲಿಕ್ಕೆ ಕೂಡದು. ಸೊ ದೀಸ್ ಆರ್ ದ ವಾಟ್ ಯು ಸೇ, ಹೇಗೆ ಅಂದ್ರೆ How to- 8 papers and 8 ways or 8 methods of Win. leaving the body. So hope everyone got it. Yes, sir. Okay, so okay, now Kind sir, yes, sorry ma? to interrupt. When you said about 8 papers, in that the first there was one where you said from whom we have got most attached to, or whom we are most disliking. Can you explain how, in what kind of, I mean, how does that signify? We will Okay. face difficulty regarding that, or what is it, sir? Yes, Akka. Okay, liking someone or disliking someone. See, what happens is, if we dislike anyone, okay, or if we hate anyone, it is at that time that they come right in front of us. Like a TV, they will be right in front of us. I'll give you an example. I think I told you about Kamsa. So every day before going to bed, Lord Krishna used to be right in front of him. So Kamsa asked Krishna, I dislike you very much, I hate you very much. Why is it that you are giving me darshan? So at that time, Krishna told him, see, you are remembering me. Whether it is hating or loving, remembrance is there. So if you love someone very deeply, they also may emerge in front of you, or the one whom you hate or dislike, they also may emerge. So this is disturbing, is it not so? Is it disturbing or no? Because you are supposed to remember Paramatma at that time. Only God. When you are Yes. remembering Yes, Paramatma, I am remembering someone whom I like or someone whom I dislike. So that is very wrong. So okay, so that is what we are not supposed to do. We are supposed to be in combined roop or combined swaroop with Paramatma. So Okay. okay, so these are the 8 papers, and these are the secrets, in fact. Okay, so and that is how you have to get over it. So now everyone is ready for meditation. So I'll just give you a brief description of the meditation, what we are going to do. So this is called as 7 gates to heaven meditation. ಎಲ್ಲಿಗೆ ಹೋಗ್ಲಿಕ್ಕೆ? ಹೆವೆನಿಗೆ ಹೋಗ್ಲಿಕ್ಕೆ 7 ಗೇಟ್ಗಳು, 7 gates. So I'll describe that, all the 7 gates. ಎಲ್ಲರಿಗೂ 7 ಬಾಗಿಲಿದೆ ತಿರುಪತಿ ವೆಂಕಟರಮಣ ಸ್ವಾಮಿದು ಗೊತ್ತಿದೆ ಎಲ್ಲರಿಗೂ. So Yes, sir. have I explained about this 7 Yes. gates to heaven? Yes, sir. Yes, sir. Okay, so that means we can go ahead with the meditation straight away. Yes, sir. Yes, sir. A very short meditation we'll try to perform. Okay, so this can be lengthened also, but I'll perform, or rather we will perform meditation in short. So ready, all of you, please close your eyes. Close your eyes and close your eyes. Focus on the point in between the 2 eyebrows, please. Close your eyes. Focus on the point in between the 2 eyebrows. Please close your eyes. Focus on the point in between the 2 eyebrows.
So visualize yourself as if you are a soul. ನಾನು ಆತ್ಮನಾಗಿದ್ದೀನಿ. I am a soul in between the two eyebrows. ಅಥವಾ ಭೃಕುಟಿ ಸಿಂಹಾಸನದಲ್ಲಿ ನಾನು ಆತ್ಮ ವಿರಾಜಮಾನನಾಗಿದ್ದೀನಿ. The seat of the soul. ನಾನು ಆತ್ಮ ಭೃಕುಟಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೀನಿ. Visualize a point of light in between the two eyebrows. ನಾನು ಆತ್ಮ ಭೃಕುಟಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೀನಿ. ನಾನು ಶಾಂತನಾಗಿದ್ದೀನಿ, ಶಾಂತ ಸ್ವರೂಪನಾಗಿದ್ದೀನಿ. ಎಂಬಾಡಿಮೆಂಟ್ ಆಫ್ ಪೀಸ್. ನಾನು ಶಾಂತಿಯ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಭಾವಿಸಿ. ಸೊ ಈಗ ವಿಜುವಲೈಸ್ ದಟ್ ಯು ಆರ್ ಇನ್ ಫ್ರಂಟ್ ಆಫ್ a huge door or a huge gate. ಒಂದು ದೊಡ್ಡ ಗೇಟಿನ ಎದುರುಗಡೆ ಇದ್ದೀನಿ ಅಂತ ಭಾವಿಸಿ. ಸೊ ಸರ್ಟನ್ ಕ್ವಾಲಿಟೀಸ್ ಬೇಕಾಗತ್ತೆ, ನಮ್ಮಲ್ಲಿ ಕೆಲವು ಗುಣಗಳು ಬೇಕಾಗತ್ತೆ ಈ ಗೇಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಅಥವಾ ಈ ಗೇಟ್ ಓಪನ್ ಆಗ್ಲಿಕ್ಕೆ. ಮೊದಲನೇದಾಗಿ ಕಾಮಜೀತನಾಗಬೇಕು. ಬಿ ಡಿಸೈರ್ಲೆಸ್. ಯಾವುದೇ ಆದಂತಹ ಡಿಸೈರೇ ಇರಕೂಡದು. ಇಚ್ಛೆಗಳು ಇರಕೂಡದು. ಇಚ್ಛಾ ಮಾತ್ರ ಅವಿದ್ಯಾ ಆಗಿರಬೇಕು. ಇಚ್ಛೆ ನಮಗೆ ಒಳ್ಳೆಯದು ಅಥವಾ ಒಳ್ಳೆಯದನ್ನ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಇಚ್ಛಾರಹಿತನಾಗಿರ್ಬೇಕು. ಸೊ ಕಾಮನೆಗಳ ಜೀತನಾಗ್ಬೇಕು ಅಥವಾ ಕಾಮಜೀತನಾಗ್ಬೇಕು. ಸೊ ಕಾಮಜೀತ ಆಗ್ಬೇಕಂದ್ರೆ ನಾನು ನಿರಾಕಾರಿಯಾಗಬೇಕು. ಐ ಶುಡ್ ಬಿ ಇನ್ ಆತ್ಮಿಕ್ ಸ್ಥಿತಿ, ದಟ್ ಐ ಆಮ್ ಅ ಸೋಲ್. ಸೊ ಒನ್ಸ್ ಯು ಆರ್ ಇನ್ ಆತ್ಮಿಕ್ ಸ್ಥಿತಿ, ಕಾಮನೆಗಳನ್ನ ಜೀತನಾದ ಮೇಲೆ ಅಥವಾ ಜೀತವಾದ ಮೇಲೆ ಈ ಬಾಗಿಲು ಓಪನ್ ಆಗುತ್ತೆ. ಅಂಡ್ ದೆನ್ ಯು ಗೋ ಇನ್ ಫ್ರಂಟ್ ಅಂಡ್ ಇನ್ ಫ್ರಂಟ್ ಆಫ್ ಯು ಈಸ್ ಡೋರ್ ನಂಬರ್ 2. ಎರಡನೇ ಬಾಗಿಲು ಮಹಾದ್ವಾರ. ಕ್ರೋಧಜೀತನಾಗಬೇಕು ಅಂತ ಅದ್ರ ಮೇಲೆ ಬರ್ದಿರುತ್ತೆ ಅಂತ ಇಟ್ಕೊಳ್ಳಿ. ಕ್ರೋಧಜೀತ, ಆಂಗರ್ಲೆಸ್. ಯಾವುದೇ ಪ್ರಕಾರದ ಸೂಕ್ಷ್ಮ ಕೋಪ ಸಹ ಇರಬಾರ್ದು. ನೋ ಇರಿಟೇಷನ್, ನೋ ಫ್ರಸ್ಟ್ರೇಷನ್, ನೋ ಆಂಗರ್ ಎಟ್ ಆಲ್. ಆಂಗರ್ಲೆಸ್ನೆಸ್, ಕೋಪ ಇರಕೂಡದು. ಸೊ ಇದು ಆಗಬೇಕಂದ್ರೆ ನಿರಹಂಕಾರಿ ಆಗ್ಬೇಕು. ನಿರಹಂಕಾರಿ ಆಗಿದ್ದರೆ ಮಾತ್ರ ನಮ್ಮಲ್ಲಿ ಕೋಪ ಉಂಟಾಗುವುದಿಲ್ಲ, ಕೋಪ ಬರುವುದಿಲ್ಲ. ನೆಕ್ಸ್ಟ್ ಲೋಭಜೀತ, ಮೂರನೇ ಬಾಗಿಲು. ಸೊ ನೀವು ಸಂಪೂರ್ಣ ನಿರಹಂಕಾರಿ ಆದಾಗ ಎರಡನೇ ಬಾಗಿಲು ಓಪನ್ ಆಗತ್ತೆ. ಯಾವುದೇ ಕೋಪ ಅನ್ನೋ ಶಬ್ದ ನಿಮ್ಮಲ್ಲಿ ಇರುವುದಿಲ್ಲ. ಅದರ ಒಳಗಡೆ ಹೋಗ್ತೀರಾ, ಮೂರನೇ ಬಾಗಿಲಿನ ಎದುರು ನಿಲ್ಲುತ್ತೀರಾ. ಅಲ್ಲಿ ಲೋಭಜೀತ ಅಂತ ಬರ್ತಿರುತ್ತೆ. ಲೋಭಜೀತನಾಗಬೇಕು. ಲೋಭಜೀತ ಮೀನ್ಸ್ ವಿನಿಂಗ್ ಓವರ್ ಗ್ರೀಡಿನೆಸ್. ಗ್ರೀಡಿನೆಸ್ ಇರಬಾರ್ದು, ಲೋಭ ಇರಕೂಡದು. ಸೊ ಇದಕ್ಕೆ ನಿರ್ವಿಕಾರಿಯಾಗಿರ್ಬೇಕು. ಸಂಪೂರ್ಣವಾಗಿ ವಿಕಾರಗಳನ್ನ ತ್ಯಾಗ ಮಾಡಿರಬೇಕು. ಸೊ ಇದಾದ ನಂತರ 4ನೇ ಬಾಗಿಲ ಮುಂದೆ ಹೋಗಿ ನಿಲ್ತೀರಾ. ಅಲ್ಲಿ ತ್ಯಾಗ, ತಪಸ್ಯ ಮತ್ತೆ ಸೇವೆ ಅಂತ ಬರ್ದಿದೆ. ಅಂದ್ರೆ ಯಾರು ತ್ಯಾಗಿಗಳಿದ್ದಾರೆ, ತ್ಯಾಗ ಮಾಡುವುದೇ ಭಾಗ್ಯ ಅಂತ ತಿಳ್ಕೊಂಡು ತ್ಯಾಗ ಮಾಡಬೇಕು. ಏನನ್ನ ತ್ಯಾಗ ಮಾಡೋದು? ತನು, ಮನ, ಧನ, ಸಂಬಂಧ, ಸಂಪರ್ಕ, ಸ್ವಪ್ನ. ಸೊ ಇವೆಲ್ಲವನ್ನ ತ್ಯಾಗ. ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಂದ ಎಲ್ಲವನ್ನು ತ್ಯಾಗ ಮಾಡಿರಬೇಕು. ಸಂಪೂರ್ಣವಾಗಿ ತ್ಯಾಗಿಗಳಾಗಬೇಕು. ತ್ಯಾಗ ಮಾಡುವ ಭಾಗ್ಯ ಸಿಕ್ಕಿದರೆ ತ್ಯಾಗ ಮಾಡಬೇಕು. ತ್ಯಾಗ ಮಾಡೋದ್ರಿಂದ ನಮ್ಮ ಭಾಗ್ಯ, ನಮ್ಮ ಫಾರ್ಚೂನ್ ಇಂಪ್ರೂವ್ ಆಗತ್ತೆ. ತ್ಯಾಗ. ತಪಸ್ಯ. ತಪಸ್ಸು ಅಂದ್ರೆ ಕೇವಲ ಒಬ್ಬನೇ ಒಬ್ಬ ಪರಮಾತ್ಮನನ್ನ ನೆನಪು ಮಾಡುವುದೇ ತಪಸ್ಯ. ಪರಮಾತ್ಮನ ನೆನಪಿನಲ್ಲಿರುವುದೇ ತಪಸ್ಯ.
ಮತ್ತೆ ಮೂರನೇದು ಸೇವೆ. ಸೇವೆ ನಮ್ಮ ಫಿಸಿಕಲ್ ಸೇವೆ ಆಗಲಿ, ಯಜ್ಞದ ಕಡೆಗೆ, ಮನಸ್ಸಿನಿಂದ ಸೇವೆ, ಎಲ್ಲರಿಗೂ ಪಾಸಿಟಿವ್ ವೈಬ್ರೇಷನ್ಸ್ ಕೊಡುವುದು ಸೇವೆ ಮಾಡುವುದು. ಧನದ ಸೇವೆ ಇರಬಹುದು, ಯಾವುದೇ ಆದಂತಹ ಸೇವೆ, ತನು ಮನ ಧನ, ಸಂಬಂಧ ಸಂಪರ್ಕ ಸಮಯ, ಇವುಗಳಿಂದ ಸೇವೆ ಮಾಡುವುದು. ಸೊ ಸೇವೆ ಇದ ಆದ ನಂತರ 4ನೇ ಬಾಗಿಲು ಓಪನ್ ಆಗತ್ತೆ. 5ನೇ ಬಾಗಿಲಿನ ಮುಂದೆ ಹೋಗಿ ನಿಲ್ಲುತ್ತೀರ. ಅದರ ಮೇಲೆ ಕರ್ಮಾತೀತನಾಗಬೇಕು ಅಂತ ಬರೆದಿರುತ್ತೆ. ಕರ್ಮಾತೀತ. ಕರ್ಮಾತೀತ ಅಂದ್ರೆ ಕರ್ಮದ ಅತೀತನಾಗಬೇಕು. ಕರ್ಮ ಮಾಡುವ ಮುನ್ನ ಪರಮಾತ್ಮನನ್ನ ನೆನಪು ಮಾಡಬೇಕು. ಕರ್ಮ ಮಾಡುವಾಗ ಪರಮಾತ್ಮನೇ ಮಾಡಿಸುತ್ತಿದ್ದಾನೆ ಅಂತ ನೆನಪಲ್ಲಿ ಇಡಬೇಕು. ಕರ್ಮ ಮಾಡಿದ ನಂತರ ಅದರ ಫಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಸೊ ಹೀಗೆ ಮಾಡೋದ್ರಿಂದ ಕರ್ಮಾತೀತರಾಗ್ತೀವಿ. ಕರ್ಮಾತೀತರಾಗುವುದು. ಸೊ ಅದಾದ ನಂತರ 5ನೇ ಬಾಗಿಲು ಓಪನ್ ಆಗತ್ತೆ. 6ನೇ ಬಾಗಿಲು ಭಕ್ತಿ. ಪರಮಾತ್ಮನಲ್ಲಿ ಪ್ರೇಮ ಇದೆಯಾ? ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿ ಇದೆಯಾ? ಇದರಲ್ಲಿ ನವದಾ ಭಕ್ತಿ ನೆನಪಿಗೆ ಬರುತ್ತೆ. ನವದಾ ಭಕ್ತಿ ಅಂದರೆ ಶ್ರವಣಂ, ಸ್ಮರಣಂ, ಕೀರ್ತನಂ, ವಿಷ್ಣೋಃ ಪದಸೇವನಂ, ದಾಸ್ಯಂ, ಸಾಖ್ಯಂ, ಕಥನಂ, ಪೂಜನಂ, ಅರ್ಚನಂ, ವಂದನಂ, ಆತ್ಮನಿವೇದನಂ. ಹೀಗೆ ನವವಿಧವಾದ ಭಕ್ತಿ ಇದೆ. ಭಕ್ತಿಯಲ್ಲಿ ಯಾವುದೇ ಒಂದನ್ನ ಆರಿಸ್ಕೋಬಹುದು ಅಥವಾ ಎಲ್ಲವನ್ನ ಆರಿಸಿ ಆ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನ ಇಡುವುದೇ ನಮ್ಮ ಕರ್ತವ್ಯ, ನಮ್ಮ ಪ್ರಥಮ ಡ್ಯೂಟಿ. ಸೊ ಹೀಗೆ ಸಂಪೂರ್ಣವಾದ ಭಕ್ತಿಯಲ್ಲಿ ನಾವು ಇದ್ದಾಗ, ಭಕ್ತಿಯಲ್ಲಿ ನೆಲೆಸಿದ್ದಾಗ ನಿಧಾನಕ್ಕೆ 6ನೇ ಬಾಗಿಲು ಸಹ ಓಪನ್ ಆಗತ್ತೆ. 6ನೇ ಬಾಗಿಲು ಓಪನ್ ಆದ ನಂತರ 7ನೇ ಬಾಗಿಲು ಎದುರುಗಡೆ ಹೋಗಿ ನಿಂತ್ಕೊಳ್ತೀವಿ. 7ನೇ ಬಾಗಿಲು ಜ್ಞಾನ ಮಾರ್ಗದ ಬಾಗಿಲು. ಜ್ಞಾನ. ಜ್ಞಾನ ಅಂದ್ರೆ ಶ್ರವಣಂ, ಮನನಂ, ನಿಧಿಧ್ಯಾಸನಂ. ಈ 3ರಲ್ಲೂ ಉತ್ತೀರ್ಣರಾಗಬೇಕು. ಶ್ರವಣ ಜ್ಞಾನದಲ್ಲಿ 4 ಸಬ್ಜೆಕ್ಟ್ಗಳಿದೆಯಲ್ಲ, ಜ್ಞಾನ, ಯೋಗ, ಧಾರಣೆ, ಸೇವೆ. ಮನನ, ಏನು ಓದಿದ್ದೀವಿ, ಪರಮಾತ್ಮನಿಂದ ಏನು ಜ್ಞಾನವನ್ನ ಪಡೆದಿವಿ, ಪರಮಾತ್ಮನಿಂದ ಏನು ಜ್ಞಾನ ನಾವು ಪಡೆದಿರ್ತೀವಿ ಅದರ ಮನನ ಚಿಂತನೆ ಮಾಡುವುದು. ಓಕೆ. ಶ್ರವಣಂ, ಮನನಂ, ನಿಧಿಧ್ಯಾಸನಂ. ಏನನ್ನು ನೀವು ಪಡೆದಿದ್ದೀರಾ, ಏನು ಜ್ಞಾನವನ್ನ ನೀವು ಅರಿತುಕೊಂಡಿದ್ದೀರಾ ಅದನ್ನ ಫಾಲೋ ಮಾಡೋದು, ಅದನ್ನ ಡೇ ಟು ಡೇ ಪ್ರಾಕ್ಟೀಸ್ ಅಲ್ಲಿ ತರುವುದು. ಸೊ ದಿಸ್ ಈಸ್ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ನಾನು ಯಾರು ಎಲ್ಲರಿಗೂ ಗೊತ್ತಿದೆ. ನಾನು ಆತ್ಮ. ನನ್ನವರು ಯಾರು? ಕೇವಲ ಪರಮಾತ್ಮ, ಇನ್ಯಾರೂ ಇಲ್ಲ. ನೆನ್ಪಿಟ್ಕೊಳ್ಳಿ, ಯಾರು ನಮ್ಮ ಜೊತೆಗೆ ಬರುವುದಿಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ನಾನು ಆತ್ಮ, ನನಗೆ ಅಥವಾ ನನ್ನವರು ಒಬ್ಬರೇ ಒಬ್ರು, ಪರಮಾತ್ಮ ಒಬ್ಬನೇ. ಸೊ ನಾನು ಇಲ್ಲಿ ಏತಕ್ಕಾಗಿ ಬಂದಿದ್ದೀನಿ? ಎಲ್ಲರಿಗೂ ಸುಖ, ಶಾಂತಿ, ಪವಿತ್ರತೆ ಕೊಡ್ಲಿಕ್ಕೆ, ಎಲ್ಲರಿಗೂ ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ ಕೊಡ್ಲಿಕ್ಕೆ, ನಾನು ಸೆಲ್ಫ್ ರಿಯಲೈಸ್ ಆಗ್ಲಿಕ್ಕೆ, ಮತ್ತೆ ಗಾಡ್ ರಿಯಲೈಸ್ ಆಗ್ಲಿಕ್ಕೆ, ಆತ್ಮಜ್ಞಾನಿ ಆಗ್ಲಿಕ್ಕೆ, ಪರಮಾತ್ಮ ಜ್ಞಾನಿ ಆಗ್ಲಿಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಸೊ ಯಾವಾಗ ನಾನು ಆತ್ಮನ ಜ್ಞಾನವನ್ನ ಹೊಂದುತ್ತೇನೆ, ಆತ್ಮನ ಸಾಕ್ಷಾತ್ಕಾರವನ್ನ ಪಡೆಯುತ್ತೇನೆ, ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನ ಜ್ಞಾನ ನಮಗೆ ಒದಗತ್ತೆ ಅಥವಾ ಸಿಗತ್ತೆ. ಸೊ ಪರಮಾತ್ಮನ ಜ್ಞಾನ ಮತ್ತೆ ಪರಮಾತ್ಮನ
ಸಾಕ್ಷಾತ್ಕಾರ ಆದ ನಂತರ ನಾವು ಪರಮಾತ್ಮನನ್ನ ಸಂಪೂರ್ಣವಾಗಿ ಪಡೆಯಬಹುದು. ಸೊ ಹೀಗೆ 7th gate will open and you will enter a place of beauty. ಅಲ್ಲಿ ಸಂಪೂರ್ಣವಾದ ಪವಿತ್ರತೆ, ಸಂಪೂರ್ಣವಾದಂತಹ ಸತೋಪ್ರಧಾನ ಸ್ಥಿತಿ, everyone perfect, every single soul perfect. You are also perfect. Every single soul is perfect. ಗಿಡ ಮರ ಪಕ್ಷಿ ಪ್ರಾಣಿ ಎಲ್ಲರೂ ಸಹ ಸತೋಪ್ರಧಾನ ಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲರೂ 100% ಪ್ಯೂರಿಟಿಯ ಸ್ಟೇಜ್ ಅಲ್ಲಿ ಇರ್ತಾರೆ. ಸೊ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂಡ್ ಪ್ಯೂರ್. ದೇಹನು ಪರ್ಫೆಕ್ಟ್, ಆತ್ಮನು ಪರ್ಫೆಕ್ಟ್, ಪ್ರಕೃತಿ ಪರ್ಫೆಕ್ಟ್, ಪಂಚತತ್ವಗಳು ಪರ್ಫೆಕ್ಟ್, ನವಗ್ರಹಗಳು ಪರ್ಫೆಕ್ಟ್, ರಾಶಿಗಳು ಪರ್ಫೆಕ್ಟ್. ಸೊ 5 ತತ್ವಗಳು ಪರ್ಫೆಕ್ಟ್, ಎಲ್ಲವೂ ಸಹ ಪರ್ಫೆಕ್ಟ್. ನಕ್ಷತ್ರಗಳು ಪರ್ಫೆಕ್ಟ್, ಗಿಡ ಮರ ಪರ್ಫೆಕ್ಟ್, ಪಕ್ಷಿ ಪ್ರಾಣಿ ಪರ್ಫೆಕ್ಟ್. ಸೊ ಎಲ್ಲರೂ ಮತ್ತೆ ಎಲ್ಲವೂ ಸಹ ಪರ್ಫೆಕ್ಟ್ ಆಗಿರುತ್ತೆ. ಆ ಒಂದು ಪರ್ಫೆಕ್ಟ್ ಆದಂತಹ ಸ್ಥಿತಿ, ಆ ಒಂದು ಪರ್ಫೆಕ್ಟ್ ಆದಂತಹ ತಾಣ, ಆ ಒಂದು ಪರ್ಫೆಕ್ಟ್ ಆದಂತಹ ಜಾಗವೇ ಸ್ವರ್ಗ. ಸೊ ಹೆವನ್. ಯಾವಾಗ ನಾವು 7 ಬಾಗಿಲನ್ನ ಕ್ರಾಸ್ ಮಾಡ್ತೀವಿ, ಸೊ ಅದಾದ ನಂತರ ಇಲ್ಲಿಗೆ ಬರ್ತೀವಿ. ಇನ್ ದಿಸ್ ದ ಫಸ್ಟ್ 3 ಬಾಗಿಲು ಫಿಸಿಕಲ್, ದ ನೆಕ್ಸ್ಟ್ 4 ಮೆಟಾಫಿಸಿಕಲ್, ಸ್ಪಿರಿಚುವಲ್. ಸೊ ಈಗ ನಾವು ಸ್ವರ್ಗದಲ್ಲಿ ಇದ್ದೀವಿ, ಸ್ವರ್ಗದ ಆನಂದವನ್ನ ಪಡೆಯುತ್ತಿದ್ದೀವಿ. ಸೊ ವಿಜುವಲೈಸ್ ದ ಸ್ವರ್ಗ, ವಿಜುವಲೈಸ್ ದ ಹೆವನ್, visualize all the facilities that is available in heaven. So ನಿಮ್ಮ ಗುಣಗಳನ್ನ ಚೆಕ್ ಮಾಡಿಕೊಳ್ಳಿ, ನೋಡಿಕೊಳ್ಳಿ. ಸದ್ಗುಣ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಡಬಲ್ ಅಹಿಂಸಕ, ಮರ್ಯಾದಾ ಪುರುಷೋತ್ತಮ, ದೇವಿ ದೇವತೆ ನಾನಾಗಿದ್ದೇನೆ. ಯಾವಾಗ ನಾವು 7 ಬಾಗಿಲನ್ನ ಕ್ರಾಸ್ ಮಾಡ್ತೀವಿ, ದೇವಿ ದೇವತೆಯ ಸ್ಥಾನ ನಮಗೆ ಸಿಗುತ್ತದೆ. ನಾವು ದೇವಿ ದೇವತೆಗಳೇ ಆಗುತ್ತೇವೆ. Stay in that ಸ್ಥಿತಿ, stay in that position, stay in that state for some time. Feel yourself as deities. ನೀವು ದೇವಿ ದೇವತೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ದೇವಿ ದೇವತೆ ಹೇಗಿರ್ತಾರೆ? ಪರ್ಫೆಕ್ಟ್ ಆದಂತಹ ಮನಸ್ಸು, ಬುದ್ಧಿ, ಸಂಸ್ಕಾರಗಳು, ಪರ್ಫೆಕ್ಟ್ ಆದಂತಹ ಶರೀರ, ಪರ್ಫೆಕ್ಟ್ ಆದಂತಹ ಯೋಚನೆಗಳು, ಪರ್ಫೆಕ್ಟ್ ಆದಂತಹ ಸ್ಟೇಟ್ ಆಫ್ ಬೀಯಿಂಗ್, ಸ್ಟೇಟ್ ಆಫ್ ಮೈಂಡ್. Slowly come to Namaskara Mudra and 3 Omkaras please. Om, Om, Om. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release both the hands and Om Shanti.